ಸ್ನೇಹಿತರೆ ನಮಸ್ಕಾರ. ಭಾರತ ಮಾತೆಯ ಸಿಂಧೂರ ಜಮ್ಮು ಮತ್ತು ಕಾಶ್ಮೀರ ಎಂಬ ಒಂದು ಧ್ಯೇಯವಾಕ್ಯ ಇದೆ. ಆ ಸಿಂಧೂರದ ಹೆಸರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಪಾಕಿಸ್ತಾನಕ್ಕೆ ಕೊಟ್ಟ ಉತ್ತರಕ್ಕೆ ಇಂದಿನ ಕುಣಿಗಲ್ನಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಜಯಘೋಷದೊಂದಿಗೆ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. BJP ಮುಖಂಡರು ಹಾಗೂ ಹಿಂದೂ ಹೋರಾಟಗಾರರಾದ ರಾಜೇಶ್ ಗೌಡರು ಕೂಡ ನಮ್ಮ ಜೊತೆಲಿದ್ದಾರೆ. ಈ ವಿಚಾರವಾಗಿ ಅವ್ರು ಏನು ಹೇಳ್ತಾರೆ ಎಂಬುದನ್ನು ಕೇಳ್ತಾ ಹೋಗೋಣ. ಏನು ನಮ್ಮ ಸೈನಿಕರು ಒಂದು ಪಾಕಿಸ್ತಾನದ ಉಗ್ರಗಾಮಿಗಳ ನೆಲೆಗಳನ್ನು ನೆಲಸಮ ಮಾಡಿದ್ದಾರೆ. ಇದೇ ಪಹಲ್ಗಾಮ್ನಲ್ಲಿ ಏನು ಒಂದು ಕೃತ್ಯ ನಡೆಸಿದ್ರು, ಆ ಕೃತ್ಯಕ್ಕೆ ಒಂದು ಪ್ರತಿಯುತ್ತರನ ಇವತ್ತು ನಮ್ಮ ದೇಶದ ಪ್ರಧಾನಿ ನೇತೃತ್ವದಲ್ಲಿ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಸೈನಿಕರು ಒಂದು ದಿಟ್ಟ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಪಾಕಿಸ್ತಾನದಲ್ಲಿದ್ದಂಥ ಉಗ್ರಗಾಮಿಗಳ 9 ಏನು ಅವ್ರದ್ದು ಬಿಡಾರಗಳನ್ನ ಉಡೀಸ್ ಮಾಡಿದ್ದಾರೆ ನಮ್ಮ ದೇಶದ ಸೈನಿಕರು. ಅದು ಇವತ್ತು ನಮಗೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ಏನು ಸಿಂಧೂರ ಎಂಬ ಶೀರ್ಷಿಕೆಯಲ್ಲಿ ಇವತ್ತು ಒಂದು ಯುದ್ಧ ಆರಂಭವಾಗಿದೆ. ಪಾಕಿಸ್ತಾನದಲ್ಲಿ ಅಡಗಿರುವಂಥ ಎಲ್ಲ ಉಗ್ರಗಾಮಿಗಳನ್ನ ಹುಡುಕಿ ಹೊಡಿತೀನಿ ಅಂತ ಮೋದಿಯವರು ಏನು ಹೇಳಿದರು, ಆ ಕಾರ್ಯ ಆರಂಭವಾಗಿದೆ. ಮುಂದಿನ ದಿನದಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಆಲ್ರೆಡಿ ನಮ್ಮ ಸೈನಿಕರು ಆರಂಭಿಸಿರೋದ್ರಿಂದ ಮುಂದಿನ ದಿನದಲ್ಲಿ ಪಾಕಿಸ್ತಾನ ಒಂದು ಹೆಸರೇ ಇಲ್ಲದಂಗೆ ಮಾಡುವಂಥ ಧ್ಯೇಯವಾಕ್ಯದಿಂದ ಸಿಂಧೂರ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾಕೆ ಅಂತ ಅಂದರೆ ಈ ಸಿಂಧೂರ ಕಂಡ್ರೆ ಕೆಲವರಿಗೆ ಭಾರಿ ಉರಿಯಾಗುತ್ತೆ. ಆ ಉರಿ ಹೋರಾಟದಿಂದ ಪ್ರಾರಂಭಗೊಂಡು ಇಂದಿನ ಸಿಂಧೂರದವರೆಗೂ ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಚಾಟಿ ಬೀಸ್ತಾ ಇದ್ದಾರೆ. ಇವತ್ತು ಏನು ಪಹಲ್ಗಾಮನ್ನು 26 ಜನಗಳನ್ನ ಪಾಕಿಸ್ತಾನದವ್ರು ಇವತ್ತು ಏನು ಉಗ್ರಗಾಮಿಗಳಿದ್ದಾರೆ ಅವರು ಹೊಡೆದಾಕಿದ್ರು ನಮ್ಮನ್ನ. ಇವತ್ತು ಅದಕ್ಕೆ ಉತ್ತರವಾಗಿ 9 ಅವ್ರ ಕೇಂದ್ರಗಳು ಉಗ್ರಗಾಮಿಗಳ ಕೇಂದ್ರ ಬಿಂದುವಾಗಿ ಮಾಡಿಕೊಂಡಿದ್ರಲ್ಲ, ಒಂದು ಕಟ್ಟಡಗಳನ್ನ ನೆಲಸಮವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಉಗ್ರಗಾಮಿಗಳನ್ನ ಸೆದೆಬಡಿ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿಯವರು, ಪಾಕಿಸ್ತಾನನೇ ವಾಶೌಟ್ ಮಾಡಿಬಿಡಬೇಕು. ಈ ವಿಚಾರದಲ್ಲಿ ಅವರು ಆಗಾಗಲ ಬಂದು ನಮ್ಮ ಮೇಲೆ ಬಾಂಬ್ ಹಾಕಿ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರು ಅದಕ್ಕೆ ಉತ್ತರ ತೋರಿಸಿದರೆ ಈ ಸೈನಿಕರು, ನಮ್ಮ ಸೈನಿಕರಿಗೆ ಜಯವಾಗಲಿ, ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸನ ನಮ್ಮ ಭಾರತದ ಪ್ರಜೆಗಳಾಗಿ ನಾವು ಮಾಡಬೇಕು. ಇವತ್ತು ಬೇರೆಯವರು ಕೆಲವೊಂದು ವಿಚಾರಗಳಲ್ಲಿ ಈ ಕಡ್ಡಿ ಅಳ್ಳಾಡಿಸ್ತಾ ಇದ್ದಾರೆ. ನಮ್ಮ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳಿಗೆ ನಮ್ಮ ಸೈನಿಕರು ಒಂದು ಹೋರಾಟ ಮಾಡಿ ಅವ್ರು ಗುಂಡಿಗ್ತಾ ಇದ್ದರೆ, ನಮ್ಮಲ್ಲಿರೋ ಕೆಲವೊಂದು ಈ ಆಜಾದ್ ಎಂಥರ ಹೇಳೋಕ್ಕೆ ಅವ್ರಿಗೆ ಈ ಅಸೂಯೆನ ಅವ್ರ ಹೆಸರು ಹೇಳೋಕ್ಕೆ ಅಸೂಯೆಗಳು. ಅವ್ರು ಹೇಳ್ತಾರೆ ಸ್ಟೇಟ್ಮೆಂಟ್ಗಳು ನೋಡಬೇಕು, ಅವ್ರನ್ನ ಒಂದು ಮೀಡಿಯಾಗಳಲ್ಲಿ ನೋಡಬೇಕು, ಒಂದು ಫೇಸ್ಬುಕ್ಕಲ್ಲಿ ನೋಡಬೇಕು, ಯಾವ ರೀತಿ ಕಮೆಂಟ್ಗಳನ್ನ ಮಾಡ್ತಾರೆ. ಅವ್ರ ವಿರುದ್ಧವಾಗಿ ಇವತ್ತು ಜನ ಎಚ್ಚೆತ್ಕೊಳ್ದೆಲ್ಲ ಹೋದರೆ ನಮ್ಮ ದೇಶ ವಿನಾಶಕೊಂಡೋಗ್ತದೆ. ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಹಿಂದೂ ಬಾಂಧವರಿದ್ದೀರಾ, ಇವತ್ತು ಒಗ್ಗಟ್ಟಾಗಿ ಅವ್ರಿಗೆ ನಮ್ಮ ಸೈನಿಕರಿಗೆ ಬೆಂಬಲವನ್ನು ತುಂಬಿದ್ರೆ ಇವತ್ತು ಆ ಪಾಕಿಸ್ತಾನ ಉಡೀಸ್ ಮಾಡೋಕ್ಕೆ ಶಕ್ತಿ ತುಂಬಂದಾಗಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಏನಿದ್ದೀರಾ, ಈ ಪಾಕಿಸ್ತಾನಿಗಳೇ ನಮ್ಮಲ್ಲಿ ದೇಶದಲ್ಲಿ ಇದ್ದಾರೆ, ಅವರೆಲ್ಲ ಕಿತ್ತೋಗಿ ಫಸ್ಟು ಅವ್ರನ್ನ ಗುಂಡಿಗೆ ಸಾಯಿಸಿಬಿಡ್ಬೇಕು. ಫಸ್ಟ್ ಇನ್ನೇನು ಮಾಡಬಾರ್ದು. ಆ ಪಾಕಿಸ್ತಾನ ಒಂದು ಲಾಸ್ಟ್ ಹೇಳ್ತಾ ಇದ್ದೀನಿ, ಆ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳೆಲ್ಲ ನಮ್ಮ ಭಾರತ ದೇಶದಲ್ಲಿ ಉಗ್ರಗಾಮಿಗಳಲ್ಲ ಅವ್ರನ್ನ ಶೂಟ್ ಮಾಡಿ ಸಾಯಿಸಿಬಿಡ್ಬೇಕು ಫಸ್ಟು. ಅವತ್ತು ಸುರೈತೆ ನಮ್ಮ ಇಂಡಿಯಾ ಉದ್ಧಾರ ಆಗಬೇಕು ಅಂದರೆ ಇಲ್ಲಿರೋರನ್ನ ಶೂಟ್ ಮಾಡಿ ಸಾಯಿಸಿಬಿಡ್ಬೇಕು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಭಾರತೀಯನಲ್ಲೂ ಅದೇ ಆಕ್ರೋಶ ಇದೆ. ಯಾಕೆ ಅಂತ ಅಂದರೆ ಈ ಭಾರತದ ಮಣ್ಣಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬರಿಗೂ ಕೂಡ ಪಾಕಿಸ್ತಾನ ವಿರೋಧಿ ಹಾಗೂ ಶತ್ರು ರಾಷ್ಟ್ರವಾಗಿದೆ. ಇಲ್ಲಿ ಹುಟ್ಟಿ ಇಲ್ಲೇ ತಿಂದು ಇಲ್ಲೇ ಬದುಕಿ ಆ ದೇಶದ ಬಗ್ಗೆ ಪ್ರೀತಿ ಇರೋರು ನಿಜವಾದ ಉಗ್ರಗಾಮಿಗಳೇ ಸರಿ. ಬಂಧುಗಳೇ, ಈ ವಿಡಿಯೋನ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಅದೇ ರೀತಿ ನಿಮಗೆ ಪಾಕಿಸ್ತಾನದ ಮೇಲೆ ದ್ವೇಷ ಇದ್ದರೆ ಅಥವಾ ಇಂಡಿಯಾ ಮೇಲೆ ಪ್ರೀತಿ ಇದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.